ನಮಸ್ತೆ. 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಇಂಟ್ರೊಡಕ್ಷನ್ ಟು ಲೀನಿಯರ್ ಪಾಲಿನಾಮಿಯಲ್ಸ್ ಇದರ ಎಕ್ಸರ್ಸೈಸ್ ಸೆಟ್ 2.6 ನೀವು ಕಂಪ್ಲೀಟ್ ಆಗಿ ಕಲಿಬೇಕಂದ್ರೆ ಈ ವಿಡಿಯೋ ನೋಡಿ ಕೆಲವು ನಿಮಿಷಗಳಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಗ್ರಾಫ್ ಹಾಕೋದು. ಗ್ರಾಫ್ ಹಾಕಕ್ ನಿಮಗೆ ಬರುತ್ತಾ? ಬಂದ್ರೆ ಇನ್ನೂ ಸ್ಪೀಡ್ ಆಗಿ ಮಾಡ್ತೀರಾ. ಬರಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಈ ವಿಡಿಯೋವನ್ನ ಕೇವಲ ಒಂದೇ ಒಂದು ಸಬ್ ಕ್ವಶನ್ ಸಾಲ್ವ್ ಮಾಡೋದನ್ನ ನೋಡಿ, ನಂತರ ನೀವು ಪಾಸ್ ಮಾಡಿ ನೀವೇ ಆನ್ಸರ್ ಹಾಕಂತ ಹೋಗ್ತೀರಾ. ಬನ್ನಿ ನೋಡೋಣ. ಮೊದಲಿಗೆ ಕ್ವಶನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಡ್ರಾ ದ ಗ್ರಾಫ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆಫ್ ಲೈನ್ಸ್. ನೋಡಿ ಸ್ನೇಹಿತರೆ, ಫಸ್ಟ್ ಸಬ್ ಕ್ವಶನ್ ನಲ್ಲಿ 3 ಇಕ್ವೇಶನ್ ಗಳನ್ನು ಕೊಟ್ಟಿದ್ದಾರೆ. 3 ಇಕ್ವೇಶನ್ಗೂ ಸಹ ನಾವು ಒಂದೊಂದು ಲೈನ್ ಅನ್ನ ಹಾಕ್ಬಹುದು. ಮೊದಲು ಲೈನ್ ಅನ್ನ ಡ್ರಾ ಮಾಡಿ ಗ್ರಾಫ್ ಮೇಲೆ ಅಂತ ಹೇಳಿದ್ದಾರೆ. ಇನ್ ಈಚ್ ಕೇಸ್ ರಿಫ್ಲೆಕ್ಟ್ ಆನ್ ದ ರೋಲ್ ಆಫ್ ಎ ಅಂಡ್ ಬಿ. ಮೊದಲಿಗೆ ನೋಡೋಣ. ಫಸ್ಟ್ ಯಾವುದು? y is equal to 4x. ನೋಡಿ ಸ್ನೇಹಿತರೆ, ಈಗ ಗ್ರಾಫ್ ಯಾವ ರೀತಿ ಹಾಕ್ಬೇಕಂದ್ರೆ y is equal to 4x ಇದನ್ನ x ವ್ಯಾಲ್ಯೂ ನಾವು ಬೇಕಾಗಿ ತಗೋಬಹುದು. ಅವಾಗ y ವ್ಯಾಲ್ಯೂ ತನ್ನಿಂತಾನೆ ಚೇಂಜ್ ಆಗುತ್ತೆ, ಬೇರೆದ್ ಬರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಮೊದಲಿಗೆ ನಾವು ಸುಲಭವಾಗಿ ತಗೊಳೋದೇನೋ x ಅನ್ನ 0 ಅಂತ ತಗೊಳ್ಳೋಣ. ಹೌದು, x ಗಳೆಲ್ಲ 0 ಇರ್ತವೆ, ಹಂಗಾಗಿ ಬಿಟ್ಟೋಗಿರ್ತವೆ. ಹಾಗಾಗಿ x 0 ಆದ್ರೆ y is equal to 4 into 0 ಏನಾಗುತ್ತೆ? 0ನೇ. y ಸಹ 0. ನಾವ್ ಇದನ್ನ ಬರಿಬಹುದಾ ಇಲ್ಲಿ? y ಸಹ 0. ಅದೇ ರೀತಿ x ಪ್ಲೇಸ್ ನಲ್ಲಿ 1 ತಗೊಂತೀನಿ. ಆಗ y is equal to 4x ಅಂದ್ರೆ 4 into x, 4 into 1 ಅಂದ್ರೆ 4 ಬಂತು. ಇದನ್ನ ಬರ್ದೆ. ಮುಗಿತ ಸ್ನೇಹಿತರೆ. ಈಗ ಇದೇ ರೀತಿ y is equal to 2x ಗೂ ಸಹ ವ್ಯಾಲ್ಯೂ ತಗೊಳ್ಳೋಣ. ಇದರ ಟೇಬಲ್ ಇದು, ಇದರ ಟೇಬಲ್ ಇದು. ಈಗ x ಅನ್ನ 0 ತಗೊಂಡ್ರೆ if x is equal to 0 then y is equal to 2 into x. ಇದು ನೋಡಿ ಸ್ನೇಹಿತರೆ, y is equal to 2 into x. ಹಾಗಾಗಿ 2 into 0 is equal to 0ನೇ ಬಂತು. ಅರ್ಥಾತ್ ಸ್ನೇಹಿತರೆ, ಯಾವ್ದಾದ್ರು ವ್ಯಾಲ್ಯೂ ತಗೋಬಹುದು. ಇದನ್ನೇ ತಗೋಬೇಕು, ಅದನ್ನೇ ತಗೋಬೇಕಂತ ಏನಿಲ್ಲ. ನಂತರ ನಾನು ಈಸಿಯಾಗಿ ತಗೊಂಡಿದ್ದೀನಿ. x is equal to 1 ತಗೊಂಡ್ರೆ then y is equal to 2 into x ಅಂದ್ರೆ 2 into 1, 2 1 ಜ 2 ಬಂತು. ಮುಗಿತ ಸ್ನೇಹಿತರೆ. ನಂತರ ಥರ್ಡ್ ಇಕ್ವೇಶನ್ ನೋಡಿ, y is equal to x. ಇದರಲ್ಲೂ ಸಹ x ವ್ಯಾಲ್ಯೂ 0 ತಗೊಂಡ್ರೆ ಏನಾಗುತ್ತೆ? y is equal to x ವ್ಯಾಲ್ಯೂ ಅಂದ್ರೆ 0ನೇ. ನಂತರ x ಪ್ಲೇಸ್ ನಾನೀಗ 1 ತಗೊಂಡ್ರೆ ಏನಾಗುತ್ತೆ? y is equal to ನೋಡಿ ಸ್ನೇಹಿತರೆ, x ಮತ್ತು y ಎರಡು ಈಕ್ವಲ್ ಅಂದಾಗ y is equal to ಡೈರೆಕ್ಟ್ ಆಗಿ x ಬರೋ ಬದಲಿ ಅದ್ರ ವ್ಯಾಲ್ಯೂ ಬರದೆ 1 ಬಂತು. ಈಗ ಏನ್ ಹೇಳಿದ್ದಾರೆ ನಿಮಗೆ? ಗ್ರಾಫ್ ಹಾಕಿ ಅಂತ ಹೇಳಿದ್ದಾರೆ. ಗ್ರಾಫ್ ಬಂತು. ಕಾಣ್ತಾ ಇದ್ದಾನೆ ಸ್ನೇಹಿತರೆ? ಇಲ್ಲಿಂದ ಪಕ್ಕ 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 ಅಂತೆ. ಹಾಗೆ ಗ್ರಾಫ್ ಅಷ್ಟೇ ನಾನು ಹೈಲೈಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಫಸ್ಟ್ ನೀವು ಗ್ರಾಫ್ ಹಾಕೋದು ಹೆಂಗೆ? ಇದು x ಆಕ್ಸಿಸ್, ಇದನ್ನ x ಡ್ಯಾಶ್, ಮೇಲ್ಗಡೆ ಬರೋದು y, ಕೆಳಗಡೆ y ಡ್ಯಾಶ್. ಇದು 0 ಬರಿತೀವಿ. ಏನಿದು? ಆರಿಜಿನ್. ಇಲ್ಲಿಂದ 1 2 3 4, ಈ ಕಡೆ -1 -2 -3, ಮೇಲ್ಗಡೆ +1 +2 +3, ಕೆಳಗಡೆ -1 -2 -3. ಇಷ್ಟು ಬರ್ಕೊಂಡಿರಿ. ಇದ್ರ ನಂತರ ನೋಡಿ ಸ್ನೇಹಿತರೆ, ಫಸ್ಟ್ y is equal to 4x ಗೆ x ವ್ಯಾಲ್ಯೂ ಏನ್ ಬಂತು? 0. ಓಕೆ, y ವ್ಯಾಲ್ಯೂ ಅದಕ್ಕೆ 0ನೇ. ಇದೇನಿದು? 0, 0. ನಂತರ x ವ್ಯಾಲ್ಯೂ 1, y ವ್ಯಾಲ್ಯೂ ಇಲ್ಲಿ ಬರುತ್ತೆ 4. ನೋಡಿ ಸ್ನೇಹಿತರೆ, 1 ಇಂದಾನು ಒಂದು ಡಾಟೆಡ್ ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಇದನ್ನು ಸಹ. ಹಾಗಾಗಿ ಫಸ್ಟ್ x ವ್ಯಾಲ್ಯೂ 1 ಅಂತ ಬರೀರಿ, y ವ್ಯಾಲ್ಯೂ ನಂತರ ಬರಿಬೇಕು 4 ಅಂತ. ಅರ್ಥದ ಸ್ನೇಹಿತರೆ? ಇದಿಷ್ಟು ಬರ್ದಿದ್ದೀರ ಅಂದ್ರೆ ನೀವೇನ್ ಮಾಡ್ಬೇಕೀಗ? ಇವು ಎರಡನ್ನೂ ಸಹ ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡಿ. ಇದು ಏನಿದು? ದಿಸ್ ಈಸ್ ನಥಿಂಗ್ ಬಟ್ ಫಸ್ಟ್ ಇಕ್ವೇಶನ್, y is equal to 4x. ಇದೇ ರೀತಿ ನಾವೀಗ ಬೇರೆ ಕಲರ್ ತಗೊಂಡು ಬೇರೆ ಗ್ರಾಫ್ ಅನ್ನ ಹಾಕ್ತೀನಿ. ನೋಡಿ, y is equal to 2x ಗೆ ಫಸ್ಟ್ x 0, y ಸಹ 0, ಅದೇ ಬಂತು. ನಂತರ x ವ್ಯಾಲ್ಯೂ 1, y ವ್ಯಾಲ್ಯೂ ಏನಿದೆ? 2. ಇವೆರಡು ಮೀಟ್ ಆಗೋ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ತಗೊಂಡ್ರೆ ಇದು. ಹಾಗಾಗಿ ನೇಮ್ ಬರಿತೀವಿ ನಾವು 1, 2. ಕಾಣುತ್ತಾ ಸ್ನೇಹಿತರೆ? ಈಗ ಇವೆರಡು ಪಾಯಿಂಟ್ಸ್ ಅನ್ನ ನೀವೇನ್ ಮಾಡಿ ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡಿ. ಇದೇನಿದು? y is equal to 2x ಇಂದು ಲೈನು. ಅದೇ ರೀತಿ ಇನ್ನೊಂದು ಕಲರ್ ತಗೊಂಡ್ ಮಾಡೋಣ. y is equal to x ಗೆ ಫಸ್ಟ್ x ವ್ಯಾಲ್ಯೂ 0, y ವ್ಯಾಲ್ಯೂ ಸಹ 0. ಇದೇ ಪಾಯಿಂಟ್ ಬರೋದೇನು ಬೇಕಾಗಿಲ್ಲ. ನೆಕ್ಸ್ಟ್ x 1, y ಸಹ 1, 1, 1. ನೋಡಿ ಸ್ನೇಹಿತರೆ, ಇವೆರಡು ಪಾಯಿಂಟ್ಸ್ ಅನ್ನ ನೀವು ಜಾಯಿನ್ ಮಾಡಿ. ಇದೇನಿದು? y is equal to
ಎಕ್ಸಿನ ಇಕ್ವೇಶನ್ನಿನ ಲೈನ್ ಇದು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಗ್ರಾಫ್ ಹಾಕೋದ್ ಬಂತು, ಗ್ರಾಫ್ ಹಾಕೋ ಕೆಲಸ ಮುಗೀತು. ಈಗ ನಿಮಗೆ ಏನು ಕೇಳಿದ್ದಾರೆ ಅಂದ್ರೆ, ಇನ್ ಈಚ್ ಕೇಸ್ ರಿಫ್ಲೆಕ್ಟ್ ಆನ್ ದ ರೋಲ್ ಆಫ್ ಎ ಅಂಡ್ ಬಿ. ನೋಡಿ ಎಲ್ಲದರಲ್ಲೂ ಸಹ ಏನಿದೆ, ಎಲ್ಲವೂ ಸಹ y is equal to ax ಆ ರೀತಿ ಇದೆ. y is equal to ನೋಡಿ ಒಂದ್ ನಂಬರ್ a ಅಂದ್ರೆ ಇಂಟು ಎಕ್ಸ್, ಇಲ್ಲಿ ಸಹ y is equal to ಒಂದ್ ಯಾವ್ದೋ ನಂಬರ್ 2 ಇಂಟು ಎಕ್ಸ್, ಇಲ್ಲಿ ಸಹ y is equal to ನಂಬರ್ ಇಲ್ಲ ಅಂದ್ರೆ 1x ಇದ್ದಂಗೆ ಈ ಫಾರ್ಮ್ ನಲ್ಲಿ ಇದೆ. ಹಾಗಾಗಿ ಇಲ್ಲಿ ಏನಿಲ್ಲ, ಬಿ ಅನ್ನೋದು ಇಲ್ಲ, 4x ಪ್ಲಸ್ ಸಮಥಿಂಗ್ 2x ಪ್ಲಸ್ ಸಮಥಿಂಗ್ ಹಂಗೇನು ಕೊಟ್ಟಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಅಬ್ಸರ್ವೇಷನ್ ಏನು, ಆಲ್ ಲೈನ್ಸ್ ಪಾಸ್ ಥ್ರೂ ಬಿ. ಇಲ್ಲ ಅಂದ್ರೆ ಎಲ್ಲಾ ಲೈನ್ ಎಲ್ಲಿ ಹೋಗುತ್ತೆ, ಬಿ ಇಲ್ಲ ಅಂದ್ರೆ ಎಲ್ಲಾ ಲೈನು ಆರಿಜಿನ್ ಇಂದಾನೆ ಹೋಗುತ್ತೆ, 0, 0 ದಿಂದ. ದ ವ್ಯಾಲ್ಯೂ ಆಫ್ ಎ, ಇಲ್ಲಿ ಏನನ್ನ ತಗಂತೀವಿ, ಈ ಎಕ್ಸ್ ಜೊತೆಗಿರೋ ನಂಬರ್. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಏನ್ ಮಾಡುತ್ತೆ, ಇಟ್ ಡಿಸೈಡ್ಸ್ ದ ಸ್ಲೋಪ್. ಅರ್ಥ ಆಯ್ತಾ ಸ್ನೇಹಿತರೆ? ಎ ಹೆಚ್ಚಿಗೆ ಇದ್ರೆ ಲೈನ್ ಹೆಚ್ಚಿಗೆ ಸ್ಟೀಪರ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಲಾಸ್ಟ್ ನಲ್ಲಿ ಎಕ್ಸ್ ಪಕ್ಕದಾಗಿರೋ ನಂಬರ್ ಏನದು, ಏನಿಲ್ಲ ಅಂದ್ರೆ 1 ಇದ್ದಂಗೆ ಅಂತ ಹೇಳಿದೆ. ಇಲ್ಲಿ ಕಡಿಮೆ ಇದೆ, ಸ್ಲೋಪ್ ಹಿಂಗಿದೆ. ನೆಕ್ಸ್ಟ್ ನಲ್ಲಿ 2 ಇದೆ, ಎಕ್ಸ್ ಜೊತೆಗಿರೋ ಕೋಎಫಿಷಿಯಂಟ್, ಸ್ಲೋಪ್ ಅದಕ್ಕಿಂತ ಹೆಚ್ಚಿಗೆ ಆತ ಹಿಂಗ್ ಬಂತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ ಜೊತೆಗಿರೋ ಕೋಎಫಿಷಿಯಂಟ್ ಅದನ್ನ ಎ ಅಂತೀವಿ, ಅದು ನೋಡ್ರಿ ಇನ್ನೂ ಹೆಚ್ಚಿಗೆ ಆಯ್ತು, 4 ಆಯ್ತು, ಹಿಂಗ್ ಬಂತು. ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗಿದ್ರೆ ಇನ್ನೊಂದ್ ಹಿಂಗ್ ಬರ್ತಿತ್ತು. ಹಂಗಾದ್ರೆ ನಮ್ಗೆ ಏನ್ ಅರ್ಥ ಆಯ್ತು, ಈಗ ಎಕ್ಸ್ ನ ಕೋಎಫಿಷಿಯಂಟ್ ಅದನ್ನ ಎ ಅಂತೀವಲ್ಲ, ಅದೇ ಡಿಸೈಡ್ ಮಾಡುತ್ತೆ ಏನನ್ನ, ಲೈನ್ ಎಷ್ಟ್ರ ಮಟ್ಟಿಗೆ ಸ್ಲೋಪ್ ಇರುತ್ತೆ ಅನ್ನೋದನ್ನ. ಅರ್ಥ ಆಯ್ತಾ ಸ್ನೇಹಿತರೆ? ಬಿ ಯಾವ ಕಡೆಯಿಂದ ಪಾಸ್ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇಲ್ಲಿ ಬಿ ಇಲ್ಲ, ಇಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿಗೆ ಈ ಕ್ವಶನ್ ಮುಗೀತು. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಸಬ್ ಕ್ವಶನ್ ಹೋಗೋಣ. ಇಲ್ಲಿ ಸಹ ಅದೇ ರೀತಿ ಕೆಲಸ ನೋಡ್ರಿ. ಫಸ್ಟ್ y is equal to -6x. ನೋಡಿ ಸ್ನೇಹಿತರೆ, ಈಗ x is equal to 0 ತಗೊಂಡ್ರೆ y is equal to -6 ಇಂಟು 0, 0ನೇ ಬಂತು, ಬರ್ದ್ ಬಿಡಿ. x is equal to 1 ತಗೊಂಡ್ರೆ y is equal to -6 ಇಂಟು 1 ಅಂದ್ರೆ -6ನೇ ಬಂತು. ಅರ್ಥದ ಸ್ನೇಹಿತರೆ? ಅದನ್ನು ಸಹ ಬರೀರಿ. ನಂತರ ಸೆಕೆಂಡ್ ಇಕ್ವೇಶನ್ ತಗೋಣ. y is equal to -3x. x ಪ್ಲೇಸ್ ನಲ್ಲಿ 0 ತಗೊಂಡ್ರೆ y is equal to -3 ಇಂಟು 0, ಇದು 0ನೇ ಬಂತು. ನಂತರ x is equal to 1 ತಗೊಂಡ್ರೆ -3 ಇಂಟು 1 is equal to -3ನೇ ಬಂತು. ನಂತರ ಲಾಸ್ಟ್ ಇಕ್ವೇಶನ್ ನೋಡಿ, y is equal to -1. ಆಗ್ಲೇ ಪ್ಲಸ್ ನಲ್ಲಿ ಇತ್ತು, ಈಗ ಮೈನಸ್ ನಲ್ಲಿ ಬರ್ತಾ ಇದೆ. x is equal to 0 ಅಂದ್ರೆ y is equal to -0 ಅಂದ್ರೆ x ಪ್ಲೇಸ್ ನಲ್ಲಿ 0 ಹಾಕ್ಬೇಕು. -0 ಅಂದ್ರು 0 ಅಂದ್ರು ಸೇಮ್. ಈಗ x is equal to 1 ತಗೊಂಡ್ರೆ y is equal to -x ಪ್ಲೇಸ್ ನಲ್ಲಿ ಇರೋದು ಬರಿಬೇಕು 1. ಹಾಗಾಗಿ ಇದು -1 ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಗ್ರಾಫ್ ಹಾಕೋಣ. ಇದರ ಗ್ರಾಫ್ ಹಾಕೋಣ, ಇದರ ಟೇಬಲ್ ಇಟ್ಕೊಂಡು. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಏನ್ ಬಂದಿದೆ, -6 ವರೆಗೂ ಬಂದಿದೆ ಅಂದ್ರೆ ನಮಗೆ y ವ್ಯಾಲ್ಯೂ -6 ಬಂದಿದೆ. ಹಾಗಾಗಿ ಕೆಳಗಡೆ ಬಹಳ ವ್ಯಾಲ್ಯೂಸ್ ಬೇಕು ಅಂತ ಗೊತ್ತಿರ್ಬೇಕು. ಹಾಗಾಗಿ ಗ್ರಾಫ್ ಹಾಕ್ಬೇಕಾದ್ರೆ ನಾವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಹಾಕ್ಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ -6, -5, -4, -3, -2, -1, 0, 1, 2, 3, 4, 5. ಇಲ್ಲಿ 0 ಬಂದಿದೆ ಅಂದ್ರೆ 1, 2, 3, 4. ಇಲ್ಲಿ -1, -2, -3. ಓಕೆ, ಮೊದಲಿಗೆ ಎಕ್ಸ್ ಪ್ಲೇಸ್ ನಲ್ಲಿ ಏನಿದೆ 0, ವೈ ಪ್ಲೇಸ್ ನಲ್ಲಿ 0. ಇದೇ ಪಾಯಿಂಟ್, ಇದನ್ನ 0, 0 ಅಂತ ಬರೀರಿ. ಅದೇ ರೀತಿ ಎಕ್ಸ್ ಪ್ಲೇಸ್ ನಲ್ಲಿ 1, ವೈ ಪ್ಲೇಸ್ ನಲ್ಲಿ -6. ನೋಡಿ ಸ್ನೇಹಿತರೆ, -6 ಎಲ್ಲಿ ಬರುತ್ತೆ, ವೈ ಆಕ್ಸಿಸ್ ನಲ್ಲಿ. ಇದು ಎಕ್ಸ್, ಎಕ್ಸ್ ಡ್ಯಾಶ್, ಇದು ವೈ, ವೈ ಡ್ಯಾಶ್. -6 ಇಲ್ಲಿ ಬರುತ್ತೆ. ಹಾಗಾಗಿ ಇವೆರಡೂ ಮೀಟ್ ಆಗಂತ ಪಾಯಿಂಟ್ ಯಾವುದು, ಇದು. ಅರ್ಥ ಆಯ್ತಾ ಸ್ನೇಹಿತರೆ? ಈ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಏನ್ ಬರೀತೀರಿ, 1, -6 ಅಂತ ಬರೋದು. ಇವು ಎರಡನ್ನೂ ಸಹ ನೀವೇನ್ ಮಾಡ್ಬೇಕು, ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡಿ. ನಮ್ ಲೈನ್ ಬಹಳ ಸ್ಟ್ರೇಟ್ ಆಗಿಲ್ಲ, ಸುಧಾರಿಸ್ಕೊಳ್ರಿ. ಇದೇನದು, y is equal to -6x ಇನ್ ಲೈನ್, ಇದು ರೆಡ್. ಈಗ ಅದೇ ರೀತಿ y is equal to -3x ನ ಗ್ರಾಫ್ ಹಾಕೋಣ. ಎರಡು ಸಹ 0 ಇದೆ. ನೆಕ್ಸ್ಟ್ x ವ್ಯಾಲ್ಯೂ 1 ಆದ್ರೆ y ವ್ಯಾಲ್ಯೂ -3, ಎರಡು ಮೀಟ್ ಆಗೋ ಪಾಯಿಂಟ್ ಇದು. ಹಾಗಾಗಿ ಇಲ್ಲಿ 1, -3, x ವ್ಯಾಲ್ಯೂ ಮೊದಲು, y ವ್ಯಾಲ್ಯೂ ನಂತರ ಬರೀಬೇಕು. ನಂತರ ಏನಾಗುತ್ತೆ ನೋಡಿ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನಾವೇನ್ ಮಾಡ್ಬೇಕು, ಇಲ್ಲಿ ಜಾಯಿನ್ ಮಾಡಬೇಕು. ಅರ್ಥದ ಸ್ನೇಹಿತರೆ? ಜಾಯಿನ್ ಮಾಡಿದ್ರೆ ನಮಗ್ ಬಂದಿದ್ದೇನಿದು, y is equal to ಇದು -3x ನ ಲೈನು. ಅರ್ಥದ ಸ್ನೇಹಿತರೆ? ಇದ್ರ ನಂತರ ಕೊನೆಯದಾಗಿ x0, y0, x ವ್ಯಾಲ್ಯೂ 1, y ವ್ಯಾಲ್ಯೂ
-1 ನೋಡಿ 1 ಮತ್ತೆ -1 ಮೀಟ್ ಆಗ ಪಾಯಿಂಟ್ ಇದೇನಿದು 1, -1. ಈಗ ಇದನ್ನು ಸಹ ಏನ್ ಮಾಡ್ತೀವಿ, ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡ್ತೀವಿ. ಇದೇನಿದು ಬ್ಲಾಕ್ ಇರೋದು y -x. ಗ್ರಾಫ್ ಅಂತೂ ಹಾಕಿದ್ವಿ. ಹಾಕಿದ ನಂತರ ಏನ್ ಕೇಳಿದಾರೆ, ಅಬ್ಸರ್ವೇಷನ್ ಹೇಳಿದಾರೆ ನೋಡ್ರಿ. ಆಲ್ ಲೈನ್ಸ್ ಆಫ್ ದ ಫಾರ್ಮ್ y -ax. ನೋಡಿ ಎಲ್ಲದರಲ್ಲೂ ಸಹ y ಇಲ್ಲಿ x ಗೆ ಕೋಎಫಿಷಿಯಂಟ್ ಇದೆ, ಬಟ್ ಮೈನಸ್ ನಲ್ಲಿ ಇದೆ. ಹಾಗಾಗಿ x ಇನ್ ಕೋಎಫಿಷಿಯಂಟ್ ಅನ್ನು a ಅಂತೀವಲ್ಲ, ಅದನ್ನ ಮೈನಸ್ a ಅಂತ ಬರದೆ. ಅಂದ್ರೆ ಕೋಎಫಿಷಿಯಂಟ್ ಅಂದ್ರೆ ಏನು, x ಗೆ ಮಲ್ಟಿಪ್ಲೈ ಆಗಿರೋ ನಂಬರ್ ಯಾವ್ದೋ ಒಂದು ಬಂದಿದೆ. ಇಲ್ಲಿ -6 ಬಂದಿದೆ, ಇಲ್ಲಿ -3 ಬಂದಿದೆ, ಇಲ್ಲಿ ಏನಿಲ್ಲ ಅಂದ್ರೆ -1 ಬಂದಿದೆ. ಓಕೆ, ಆದ್ರೆ b ಇದೆನಾ, ಇದ್ರ ನಂತರ ಇನ್ನೊಂದು ಟರ್ಮ್ ಇದೆನಾ, ಇಲ್ಲ. ಹಾಗಾಗಿ ಇದು y -ax ಇದೆ, b ಇಲ್ಲ. ಎಲ್ಲಾ ಲೈನ್ಗಳು ಆರಿಜಿನ್ ಇಂದಾನೆ ಪಾಸ್ ಆಗಿದೆ. ಅಂದ್ರೆ b ಇಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲ ಲೈನ್ ಒರಿಜಿನ್ ಇಂದಾನೆ ಪಾಸ್ ಆಗುತ್ತೆ. ನಂತರ ಡೌನ್ವರ್ಡ್ ಸ್ಲೋಪ್ ಆಗಿದೆ. ಅರ್ಥದ ಸ್ನೇಹಿತರೆ, ಆಗ ಅಪ್ವರ್ಡ್ ಸ್ಲೋಪ್ ಆಗಿತ್ತು, ಹಿಂಗಿತ್ತು. ಈಗ ಡೌನ್ವರ್ಡ್ ಸ್ಲೋಪ್ ಆಗಿದೆ, ಯಾಕಂದ್ರೆ ನೆಗೆಟಿವ್ ಇರೋದ್ರಿಂದ. ಅರ್ಥದ ಸ್ನೇಹಿತರೆ, ಲಾರ್ಜರ್ ಮ್ಯಾಗ್ನಿಟ್ಯೂಡ್ ಆಫ್ ಎ, ಸ್ಟೀಪರ್ ಡೌನ್ವರ್ಡ್ ಸ್ಲೋಪ್. ಇಲ್ಲಿ -6 ಇತ್ತು, ಹಾಗಾಗಿ ಫುಲ್ ಹಿಂಗ್ ಸ್ಲೋಪ್ ಆಗಿತ್ತು. ಹಿಂಗ್ ಹತ್ತದ ಬಹಳ ಕಷ್ಟ. ಅದಕ್ಕಿಂತ ಸ್ವಲ್ಪ ವ್ಯಾಲ್ಯೂ -3 ಬಂತು, -6 ಇಂದ ಸ್ವಲ್ಪ ಕಡಿಮೆ ಹಿಂಗ್ ಬಂತು, ಸ್ವಲ್ಪ ಹತ್ಬಹುದು. ನಂತರ ನೋಡ್ರಿ, ಎಕ್ಸ್ ಕೋಎಫಿಷಿಯಂಟ್ 1 ಬಂದಿದ್ದಕ್ಕೆ ಅಥವಾ -1 ಆಗಿದ್ದಕ್ಕೆ ಏನಾಯ್ತು, ಹಿಂಗಿದ್ದು ಸ್ಲೋಪ್ ಸ್ವಲ್ಪ ಹಿಂಗಾತು ನೋಡ್ರಿ. ಸ್ಟೀಪರ್ ಕಡಿಮೆ ಆಯ್ತು, ಹತ್ಬಹುದು ಈಸಿಯಾಗಿ. ಅಂದ್ರೆ ಸ್ಟೀಪ್ ಅಂದ್ರೆ ಏನು, ಇದು ಜೆಂಟಲ್ ಸ್ಟೀಪ್ ಅಂತೀವಿ. ಹಿಂಗಿದ್ರೆ ಫುಲ್ ಸ್ಟೀಪ್ ಅಂತೀವಿ. ನೋಡಿ ಇದು ಹಿಂಗಿತ್ತು, ಇಷ್ಟು ಸ್ಟೀಪ್ ಇತ್ತು, ಹೆಚ್ಚಿಗೆ ವ್ಯಾಲ್ಯೂ. ಥರ್ಡ್ ಸಬ್ ಕ್ವಶನ್ ನೋಡಿ, ಇದರಲ್ಲೂ ಸಹ ಸೇಮ್ ನಾವು ಮಾಡುವಂತದ್ದು. y 5x ಅಂತ ಕೊಟ್ಟಿದ್ದಾರೆ. x 0 ಆದ್ರೆ y 5 × 0 0. ನೆಕ್ಸ್ಟ್ x 1 ತಗೊಂಡ್ರೆ y 5 × 1 5ನೇ. ನಂತರ ಸೆಕೆಂಡ್ ಏನಿದೆ -5x. x 0 ತಗೊಂಡ್ರೆ y ಏನಾಗುತ್ತೆ, 5 -5 × 0 -5 × 0 0ನೇ ಬರುತ್ತೆ. ನಂತರ x 1 ತಗೊಂಡ್ರೆ y -5 × 1 -5ನೇ ಬರುತ್ತೆ. ಅರ್ಥದ ಸ್ನೇಹಿತರೆ, ಇಲ್ಲಿಗೆ ಈ ವ್ಯಾಲ್ಯೂಗಳನ್ನ ಬರೀರಿ. ಇಲ್ಲಿ ಏನ್ ಬಂತು, 0, ಬ್ಲಾಕ್ ಅಲ್ಲಿ ಬ್ಲಾಕ್ ಎಲ್ಲವೂ ಲಾಕ್. 0 ಇಲ್ಲಿ 5, ಇಲ್ಲಿ 0, ಇಲ್ಲಿ -5. ನೀವೇ ಗೆಸ್ ಮಾಡಬಹುದು ಲೈನ್ ಹೆಂಗ್ ಬರುತ್ತೆ ಅಂತ. ಇಲ್ಲಿ +5 ಇದೆ y ಗೆ, -5 ಇದೆ. ಅರ್ಥದ ಸ್ನೇಹಿತರೆ, ನಮ್ಮಲ್ಲಿ ಇಲ್ಲಿ 10 ಲೈನ್ ಅದಾವ, 11 ಬೇಕು. 1, 2, 3, 4, 5, 6, 7, 8, 9, 10, 11. ಸೂಪರ್. ಎಕ್ಸಿನ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ತಲೆ ಕೆಡಿಸ್ಕೊಂಡ್ರೆ ನೀವು ಮುಂದೆ ಹೋಗಕ್ಕಾಗಲ್ಲ. ಇದೇನಿದು -5 ಲಾಸ್ಟ್ ಇದೆಯಲ್ಲ, -5, -4, -3, -2, ಇಲ್ಲಿಗೆ 2, ಇಲ್ಲಿಗೆ 3, ಇಲ್ಲಿಗೆ 4, ಇಲ್ಲಿಗೆ 5. ಈಗ x ಆಕ್ಸಿಸ್ ಅನ್ನು ಸಹ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಇದು x ಡ್ಯಾಶ್, ಇದು y ಡ್ಯಾಶ್, ಇದು ಆರಿಜಿನ್. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಇಲ್ಲಿ 1, 2, 3, ಇಲ್ಲಿ -1, -2, -3. x ವ್ಯಾಲ್ಯೂ 0, y ವ್ಯಾಲ್ಯೂ ಸಹ 0. ಇದೇ ಪಾಯಿಂಟ್ 0, 0. ನಂತರ x ವ್ಯಾಲ್ಯೂ 1, y ವ್ಯಾಲ್ಯೂ 5. ಇವೆರಡು ಮೀಟ್ ಆಗ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಆಗಿ ಡಾಟೆಡ್ ಲೈನ್ ಹಾಕಂತ ಹೋಗ್ರಿ. ಇಲ್ಲಿ ಬಂತು 1, 5. ಈಗ ಏನ್ ಮಾಡ್ಬೇಕು, ಇವು ಎರಡನ್ನೂ ಸಹ ಅಣ್ಣನ ಫೋಟೋ ಕೆಳಗಿಂದ ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡ್ತೀವಿ. ಇದು ಏನಿದು, ಇದು y 5x. ಅರ್ಥದ ಸ್ನೇಹಿತರೆ, ನಂತರ y -5x. ನೋಡಿ, ಒಂದು ಪ್ಲಸ್ ನಲ್ಲಿದೆ, ಈ ರೀತಿ ಸ್ಲೋಪ್ ಬಂತು. ಮೈನಸ್ ನಲ್ಲಿ ಇದ್ರೆ ನೋಡ್ರಿ, ಈ ರೀತಿ ಸ್ಲೋಪ್ ಬರುತ್ತೆ. ಅಪೋಸಿಟ್ ಡೌನ್ವರ್ಡ್ ಸ್ಲೋಪ್ ಆಗುತ್ತೆ. ಇದು ಅಪ್ವರ್ಡ್ ಸ್ಲೋಪ್. ಫಸ್ಟ್ x 0, y ಸಹ 0, ಇದೇ ಪಾಯಿಂಟ್. ನಂತರ x 1, y -5 ಇಲ್ಲಿದೆ. ಇವೆರಡು ಮೀಟ್ ಆಗೋ ಪಾಯಿಂಟ್ ಯಾವುದು, ಡಾಟೆಡ್ ಲೈನ್ ಹಾಕಂತ ಹೋಗ್ರಿ. ಇವೆರಡು ಮೀಟ್ ಆಗೋದು ಇದೇನ್ ಬರೀಬೇಕು, 1, -5. ಈಗ ಏನ್ ಮಾಡ್ತೀರಿ, ಇವು ಎರಡು ಯಾವ್ದನ್ನ, ಇದನ್ನ ಮತ್ತು ಇದನ್ನ ಜಾಯಿನ್ ಮಾಡ್ತೀರಿ. ಅರ್ಥದ ಸ್ನೇಹಿತರೆ, ಇದು ಏನನ್ನ ತೋರಿಸುತ್ತೆ, ದಿಸ್ ಶೋಸ್ y -5x. ಅರ್ಥದ ಸ್ನೇಹಿತರೆ, ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎರಡು ಗ್ರಾಫ್ ಅನ್ನ ಹಾಕಿದಿರಿ. ಎರಡು ಗ್ರಾಫ್ ಅನ್ನ ಹಾಕಿದ ನಂತರ ಅಬ್ಸರ್ವೇಷನ್ ಏನ್ ಬರೀತೀರಿ, ಇಲ್ಲಿ ಬಿ ಅಂತೂ ಇಲ್ಲ. ಓಕೆ, ಇದು ಸಹ y ax ರೀತಿ ಇದೆ. ಅಂದ್ರೆ x ಗೆ ಒಂದು ಕೋಎಫಿಷಿಯಂಟ್ ಇದೆ. ಬೋತ್ ದ ಲೈನ್ಸ್ ಪಾಸಸ್ ಥ್ರೂ ಆರಿಜಿನ್. ಯಾಕೆ, ಬಿ ವ್ಯಾಲ್ಯೂ ಇಲ್ಲ, ಅದಕ್ಕೋಸ್ಕರ ಒರಿಜಿನ್ ಮೂಲಕ ಪಾಸ್ ಆಗುತ್ತೆ. y 5x ಪಾಸಿಟಿವ್. ಎಕ್ಸ್ ನ ಕೋಎಫಿಷಿಯಂಟ್ a ಪಾಸಿಟಿವ್ ಇದ್ದಾಗ ಅಪ್ವರ್ಡ್ ಸ್ಲೋಪ್ ಇತ್ತು. ಅದೇ y -x ಆದಾಗ, ಅಂದ್ರೆ ಎಕ್ಸ್ ನ ಕೋಎಫಿಷಿಯಂಟ್ a ವ್ಯಾಲ್ಯೂ ಮೈನಸ್ ನಲ್ಲಿ ಬಂದಾಗ ಇದೇನಾಯ್ತು,
ಡೌನ್ವರ್ಡ್ಸ್ ಆಯ್ತು. ಅರ್ಥ ಆಯ್ತಾ ಸ್ನೇಹಿತರೆ? ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ಎ, ಸೇಮ್ ಸ್ಟೀಪ್ನೆಸ್, ಬಟ್ ಅಪೋಸಿಟ್ ಡೈರೆಕ್ಷನ್. ಯಾಕೆ? ಸೈನ್ ಚೇಂಜ್ ಆಗಿದ್ದಕ್ಕೆ. ಇದ ನಂತರ ನೆಕ್ಸ್ಟ್ ಸಬ್ ಕ್ವೆಶ್ಚನ್ ಹೋಗೋಣ. y is equal to 3x minus 1 ಬಂತು. ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ, ಇಲ್ಲಿ y is equal to ax ಟೈಪ್ ಇತ್ತು, ಈಗ ಎಕ್ಸ್ಟ್ರಾ ಬಂತು. ಇನ್ನೊಂದು ಟರ್ಮ್ ಅಂತಂದ್ರೆ ಅದನ್ನ ನಾವು ಪ್ಲಸ್ ಬಿ ಅಥವಾ ಮೈನಸ್ ಬಿ ಅಂತೀವಿ. ಇಲ್ಲಿ ಬಂತು. ಅರ್ಥ ಆಯ್ತಾ ಸ್ನೇಹಿತರೆ? ಅದು ಬಿ ವ್ಯಾಲ್ಯೂ ಮೈನಸ್ ನಲ್ಲಿ ಬಂತು. ಇಲ್ಲಿ ನೋಡಿ ಬಿ ವ್ಯಾಲ್ಯೂ ಪ್ಲಸ್ ನಲ್ಲಿ ಬಂತು, ಆದ್ರೆ ಇಲ್ಲಿ ಬಿ ವ್ಯಾಲ್ಯೂ ಇಲ್ಲ. ಈ ರೀತಿದಾಗ ಏನಾಗುತ್ತೆ ಅಂತ ನೋಡಿ. ಮೊದಲಿಗೆ y is equal to 3x minus 1 ಅನ್ನ ತಗೊಳ್ಳೋಣ. ಫಸ್ಟ್ ಏನ್ ಮಾಡ್ತೀವಿ ನಾವು? x is equal to 0 ಆದ್ರೆ y is equal to ಏನಾಗುತ್ತೆ? 3 into 0 minus 1. 3 into 0 ಮಾಡಿದ್ರೆ 0 minus 1 ಅಂದ್ರೆ ಎಷ್ಟು ಬರುತ್ತೆ? ಮೈನಸ್ 1 ಬರುತ್ತೆ. ಇದ್ರ ನಂತರ x ಪ್ಲೇಸ್ ನಲ್ಲಿ 1 ಹಾಕಿ ಕ್ಯಾಲ್ಕುಲೇಟ್ ಮಾಡೋಣ. y is equal to 3x ಅಂದ್ರೆ 3 into 1 minus 1. 3 1 ಜಾ 3 minus 1 ಅಂದ್ರೆ ಉಳಿದು 2 ಉಳಿತು. ಅರ್ಥ ಆಯ್ತಾ ಸ್ನೇಹಿತರೆ? 2 ಸಾಕು ವ್ಯಾಲ್ಯೂ ಹಾಕಿದ್ ನಾವು. ನಂತರ ನೋಡಿ, x ಅನ್ನ ನಾವು 0 ಅಂತ ತಗೊಂಡ್ರೆ y ಏನಾಗುತ್ತೆ? ಇದು ಬರೀ y is equal to 3x ಇದೆ, ಹಾಗಾಗಿ 3 into 0 0 ಬಂತು. ನಂತರ x 1 ತಗೊಂಡ್ರೆ y is equal to ಎಷ್ಟು? 3 into x ಅಂದ್ರೆ 3 1 ಜಾ 3 ಬಂತು. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ನೋಡಿ, y is equal to 3x plus 1. ಈಗ x 0 ತಗೊಂಡ್ರೆ y is equal to 3 into 0 plus 1 ಏನಾಗುತ್ತೆ? 3 0 0 plus 1 ಅಂದ್ರೆ y is equal to 1. ಅದೇ ರೀತಿ x is equal to 1 ತಗೊಂಡ್ರೆ y is equal to 3 into 1 plus 1 ಅಂದ್ರೆ 3 1 ಜಾ 3 plus 1 4 ಆಯ್ತು. ಈಗ ಇದಕ್ಕೆ ನೀವು ಟೇಬಲ್ ಹಾಕಿಲ್ಲಲ್ಲ ಸರ್ ಅಂತ ಅಂದ್ರೆ ಬೇಕಾದ್ರೆ ಸಹ ಹಾಕೋಬಹುದು. 0, y ವ್ಯಾಲ್ಯೂ ಮೈನಸ್ 1, x ವ್ಯಾಲ್ಯೂ 1, y ವ್ಯಾಲ್ಯೂ 2. ಇದು ಯಾವ್ದು? ಇದಕ್ಕೂ ಒಂದು ಟೇಬಲ್. ವ್ಯಾಲ್ಯೂ 0 ಮತ್ತೆ 1 ತಗೊಂಡಿದೀವಿ. y ವ್ಯಾಲ್ಯೂ ಏನ್ ಬಂತು? 0 ಮತ್ತೆ ಇಲ್ಲಿ 3 ಬಂತು. ಇದಕ್ಕೂ ಸಹ ಫಸ್ಟ್ 0 ನಂತರ 1 ತಗೊಂಡಿದೀವಿ. y ವ್ಯಾಲ್ಯೂ ಫಸ್ಟ್ 1, ಸೆಕೆಂಡ್ 4 ಬಂದಿದೆ. ಈಗ ಲೈನ್ ಹಾಕೋ ಕೆಲಸ. ಫಸ್ಟ್ ಇಕ್ವೇಶನ್ಗೆ ಗ್ರಾಫ್ ಮೇಲೆ ಲೈನ್ ಹಾಕೋಣ. 1 y ವ್ಯಾಲ್ಯೂ 2, x ವ್ಯಾಲ್ಯೂ 1, y ವ್ಯಾಲ್ಯೂ ಪ್ಲಸ್ 2 ಅಂದ್ರೆ ಇಲ್ಲಿ ಬರುತ್ತೆ. ಅರ್ಥ ಸ್ನೇಹಿತರೆ? ಇದು 1, 2. ಈಗ ಇವೆರಡನ್ನು ನಾವು ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡ್ಬೇಕು. ನಮ್ ಲೈನ್ ಸ್ವಲ್ಪ ಹಂಗ ಹೆಂಗ್ ಹೋದ್ರೆ ಸುಧಾರಿಸಿ ಹೇಳ್ರಿ. ಇದು ಯಾವ್ದ್ರ ಇಕ್ವೇಶನ್? y is equal to 3x minus 1. y is equal to 3x minus 1. ಇದ್ರ ನಂತರ y is equal to 3x. ಇದಕ್ಕೂ ಸಹ ಒಂದು ಲೈನ್ ಹಾಕೋಣ. ಮೊದಲು x is equal to 0 ಇದ್ರೆ y ನು 0, x 0 y ನು 0. ಇಲ್ಲಿ 0, 0. ಅದೇ ರೀತಿ x1 y3, x1 y3 ಇಲ್ಲಿ ಬರುತ್ತೆ. ಹಾಗಾಗಿ ಇವೆರಡು ಮೀಟ್ ಆಗೋ ಪಾಯಿಂಟ್ ಇದು 0, 3. ಈಗ ಏನ್ ಮಾಡ್ಬೇಕು? ಇವೆರಡನ್ನು ಸಹ ನೀವು ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡಬೇಕು. ಇದು ಯಾವ್ದ್ರ ಲೈನು? y is equal to 3x. y is equal to 3x. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದೇ ರೀತಿ ನಾವು ಇದಕ್ಕೂ ಒಂದು ಲೈನ್ ಅನ್ನು ಹಾಕೋಣ. x 0, y ವ್ಯಾಲ್ಯೂ ಪ್ಲಸ್ 1, ಹಾಗಾಗಿ ಇಲ್ಲಿ ಬರುತ್ತೆ 0, 1. ನಂತರ x ವ್ಯಾಲ್ಯೂ 1, y ವ್ಯಾಲ್ಯೂ 4 ಅಂದ್ರೆ x ವ್ಯಾಲ್ಯೂ 1, y ವ್ಯಾಲ್ಯೂ 4 ಅಂದ್ರೆ ಇವೆರಡು ಮೀಟ್ ಆಗೋ ಪಾಯಿಂಟ್ ಇದು ಏನಿದು? 1, 4. ಈಗ ಇವು ಎರಡು ಲೈನ್ ಗಳನ್ನ ನಾವು ಜಾಯಿನ್ ಮಾಡೋಣ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಯಾವುದು? y is equal to 3x plus 1. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೋಡಿ, ಮೂರು ಲೈನ್ಸ್ ಯಾವ ರೀತಿ ಬಂದಿದ್ದಾವೆ ಅಬ್ಸರ್ವೇಷನ್ ಬರೀಬೇಕು. ಎಲ್ಲವೂ ಸಹ a is equal to 3 ಸ್ಲೋಪ್ ನಲ್ಲೇ ಬಂದಿದೆ. ಅಂದ್ರೆ a 3 ಇದೆಯಲ್ಲ, ಹಾಗಾಗಿ ಸೇಮ್ ಸ್ಲೋಪ್. ಇದೇ ರೀತಿ ಯಾವುದು ಸಹ ಹೆಚ್ಚು ಕಡಿಮೆ ಹಿಂಗ್ ಬಂದಿಲ್ಲ. ಒಂದ್ ಹಿಂಗ್ ಬಂತು, ಒಂದ್ ಹಿಂಗ್ ಬಂತು, ಒಂದ್ ಹಿಂಗ್ ಬಂತು, ಒಂದ್ ಹಿಂಗ್ ಬಂತು ಬಂದಿದೆ. ಎಲ್ಲದು ಒಂದೇ ಸ್ಲೋಪ್ ನಲ್ಲಿ ಇದೆ. ಯಾಕಂದ್ರೆ ಸ್ಲೋಪ್ ಡಿಸೈಡ್ ಮಾಡೋದು ಯಾವುದು? ಎಕ್ಸ್ ನ ಕೋಎಫಿಷಿಯಂಟ್. ಇಲ್ಲಿ ಸಹ 3 ಇದೆ, ಸೆಕೆಂಡ್ ನಲ್ಲೂ ಸಹ 3 ಇದೆ, ಥರ್ಡ್ ನಲ್ಲೂ ಸಹ 3 ಇದೆ. ಹಾಗಾಗಿ ಸ್ಲೋಪ್ ಸೇಮ್ ಬಂದಿದ್ದಾವೆ. ಅರ್ಥ ಆಯ್ತಾ ಸ್ನೇಹಿತರೆ? ಅದ್ರ ನಂತರ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಬಿ ವ್ಯಾಲ್ಯೂ ಡಿಫ್ರೆಂಟ್ ಆಗಿದ್ದಕ್ಕೆ ಏನಾಯ್ತು? ಲೈನ್ ಹಿಂಗೆ ಶಿಫ್ಟ್ ಆಗ್ತಾ ಬಂದಿದೆ. ಪಾಸಿಟಿವ್ ನಲ್ಲಿ ಬಿ ವ್ಯಾಲ್ಯೂ ಇದ್ದಾಗ ಈ ಕಡೆ ಬಂದಿದೆ, ನೆಗೆಟಿವ್ ನಲ್ಲಿ ಬಿ ವ್ಯಾಲ್ಯೂ ಇದ್ದಾಗ ಆ ಕಡೆ ಬಂದಿದೆ. ಬಿ ವ್ಯಾಲ್ಯೂ ಇಲ್ಲ ಅಂದ್ರೆ 0 ಬಂದಿದೆ. ಇದು ನಿಮಗೆ ಅರ್ಥ ಆಯ್ತಾ ಸ್ನೇಹಿತರೆ? ಬನ್ನಿ ಸ್ನೇಹಿತರೆ, ಈಗ 6th ಸಬ್ ಕ್ವೆಶ್ಚನ್ ಸಹ ಇದೇ ರೀತಿ ಸಾಲ್ವ್ ಮಾಡೋಣ. y is equal to minus 2x minus 3. ಈಗ x ಪ್ಲೇಸ್ ನಲ್ಲಿ ಫಸ್ಟ್ ಗೆ 0 ಹಾಕ್ತಿವಿ. y is equal to minus 2 into 0 minus 3. 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರುತ್ತೆ, ಹಾಗಾಗಿ minus 3 ಬರಿಬಹುದು ಇದು ನಾವು. ನಂತರ y is equal to 1 ತಗಂತೀವಿ ವ್ಯಾಲ್ಯೂನ.
y is equal to 1 ತಗೊಂಡ್ರೆ -2 into 1 -2 -3 ಸೇಮ್ ಸೈನ್ ಇದೆ, ಆಡ್ ಮಾಡ್ತೀವಿ -5 ಬಂತು. ನೋಡಿ ಸ್ನೇಹಿತರೆ, x is equal to 0 ಇದ್ದಾಗ y -3, x is equal to 1 ಇದ್ದಾಗ y -5. ಅದೇ ರೀತಿ ಸೆಕೆಂಡ್ ಇಕ್ವೇಶನ್ ನೋಡಿ, y is equal to -2x. ಫಸ್ಟ್ x is equal to 0 ತಗೊಂಡ್ರೆ y is equal to -2 into 0 ಮಾಡಿದ್ರೆ 0ನೇ ಬಂತು. ನಂತರ x is equal to 1 ತಗೊಂಡ್ರೆ y is equal to -2 into x ಅಂದ್ರೆ -2 into 1 ಮಾಡಿದ್ರೆ ಎಷ್ಟು ಬಂತು? -2ನೇ ಬರುತ್ತೆ. ಅದೇ ರೀತಿ y is equal to 2x plus 3. x 0 ತಗೊಂಡ್ರೆ y is equal to 2 into 0 plus 3. 2 into 0 ಮಾಡಿದ್ರೆ 0 plus 3 ಅಂದ್ರೆ 3 ಬಂತು. ಅದೇ ರೀತಿ x is equal to 1 ತಗೊಂಡ್ರೆ y is equal to 2 into x ಪ್ಲೇಸ್ ನಲ್ಲಿ 1. 2 1 2 plus 3 ಅಂದ್ರೆ 5 ಬಂತು. ಅರ್ಥದ ಸ್ನೇಹಿತರೆ, ಈಗ ಏನ್ ಮಾಡ್ಬೇಕು, ನಾವು ಇದನ್ನ ಗ್ರಾಫ್ ನಲ್ಲಿ ಹಾಕ್ಬೇಕು. -5 ಇದೆ, +5 ಇದೆ. ಹಾಗಾಗಿ y ನಲ್ಲೇ ವ್ಯಾಲ್ಯೂ ಬಹಳ ಹೆಚ್ಚು ಕಡಿಮೆ ಇದಾವೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹುಷಾರಾಗಿ ಗ್ರಾಫ್ ಅನ್ನ ಹಾಕಿ ಇಲ್ಲಿಂದ -5, -4, -3, -2, -1. ನನಗಿಲ್ಲಿ ಗ್ರಾಫ್ ಚಿಕ್ಕದಿರೋದ್ರಿಂದ ಆ ರೀತಿ ಹಾಕಿದ್ದೀನಿ. ಇಲ್ಲ ಅಂದ್ರೆ ಅರ್ಧ ಸೆಂಟಿಮೀಟರ್ ಒಂದು ತಗೊಂಡು ಹಾಕ್ಬೋದು. ನೀವು ಇದೇ ರೀತಿ ಹಾಕ್ಬೇಕಂತೇನಿಲ್ಲ, ದೊಡ್ಡ ಶೀಟ್ ಇರುತ್ತೆ, ನೀವು ಆರಾಮಾಗಿ ಹಾಕ್ಬೋದು. ಇದೇನಿದು 0. ಹಾಗಾಗಿ ಇಲ್ಲಿ 1, 2, 3, 4, 5. ಇಲ್ಲಿ ಸಹ ಇದೇನಿದು x, x ಡ್ಯಾಶ್, ಇದು y, y ಡ್ಯಾಶ್. 2, 3 ಇಷ್ಟೇ ಬಂದಿದೆ, ಹೆಚ್ಚಿಗೆ ಏನು ಬಂದಿಲ್ಲ. ಈ ಕಡೆ -1, -2, -3, -4. ಈಗ ಫಸ್ಟ್ x ವ್ಯಾಲ್ಯೂ 0, y ವ್ಯಾಲ್ಯೂ -3. ಇವೆರಡು ಮೀಟ್ ಆಗ ಪಾಯಿಂಟ್ ಇದು ಏನಿದು 0, -3 ಬರ್ದೆ. ನಂತರ x 1, y ವ್ಯಾಲ್ಯೂ -5 ಇಲ್ಲಿ ಬಂದಿದೆ. ನೋಡಿ ಸ್ನೇಹಿತರೆ, 1 ಮತ್ತೆ -5 ಸೇರೋದು ಇದು. ಇದನ್ನೇ ಬರೀಬಹುದು 1, -5. ಎರಡನ್ನು ನಾವು ಜಾಯಿನ್ ಮಾಡೋಣ. ಇದು ಯಾವ ಲೈನ್ ಇದು? y is equal to -2x -3. ಈ ಲೈನ್ ಇದು. ಅರ್ಥ ಆಯ್ತಾ? ಇದ್ರ ನಂತರ ಕಲರ್ ಚೇಂಜ್ ಮಾಡಿ ಸೆಕೆಂಡ್ y is equal to -2x. ಇದ್ರ ಟೇಬಲ್ ಇದು. ಹಾಗಾಗಿ x 0 ಇದ್ರೆ y ಸಹ 0. ಇದೇನದು 0, 0. ನಂತರ x 1 ಇದ್ರೆ y -2, 1, -2. ಇವೆರಡನ್ನು ಸಹ ನಾವೀಗ ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡೋಣ. y is equal to -2x. ನೆಕ್ಸ್ಟ್ y is equal to 2x plus 3. ಇದ್ರದ್ದು x 0 ಇದ್ದಾಗ y ಏನಿದೆ 3. ಇದು ಹಾಗಾಗಿ 0, 3. ನೋಡಿ, ಇವು x 1 ಇದೆ, y ಏನಿದೆ 5. 1 5 ವರೆಗೂ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಇವರು ಈ ಕಡೆಯಿಂದ ಬರ್ತಾರೆ. 1, 5. ನೋಡಿ ಸ್ನೇಹಿತರೆ, ಈಗ ನಾವೇನ್ ಮಾಡ್ತೀವಿ, ಎರಡನ್ನು ನಾನಿಲ್ಲಿ ಜಾಯಿನ್ ಮಾಡ್ತೀನಿ. ಇದು ಏನಿದು y is equal to 2x plus 3. ಈಗ ಗ್ರಾಫ್ ಹಾಕೋದು ಮುಗೀತು. ಇದ್ರ ನಂತರ ನೋಡ್ರಿ, ಅಬ್ಸರ್ವೇಷನ್ ಏನು, y is equal to -2x -3 ಮತ್ತೆ y is equal to -2x ಸೇಮ್ ಸ್ಲೋಪ್ ಅನ್ನ ಹೊಂದಿದಾವೆ. ನೋಡಿ, ಇದೇ ರೀತಿ ಸ್ಲೋಪ್ ಇದಾವೆ. ಎರಡು ಸಹ ಒಂದೇ ಸ್ಲೋಪ್ ಇದಾವೆ. ಯಾಕೆ? ಎರಡರಲ್ಲೂ ಸಹ ಸ್ಲೋಪ್ ಡಿಸೈಡ್ ಮಾಡೋದು x ನ ಕೋಎಫಿಷಿಯಂಟ್ ಸೇಮ್ ಇದೆ, -2 ಇದೆ. ಹಾಗಾಗಿ ನಂತರ y is equal to 2x plus 3 ಹ್ಯಾಸ್ ಪಾಸಿಟಿವ್ ಸ್ಲೋಪ್. ನೋಡಿ, ಇವು ಒಂದೇ ರೀತಿ ನೆಗೆಟಿವ್ ಸ್ಲೋಪ್ ಇತ್ತು, ಇದು ಪಾಸಿಟಿವ್ ಸ್ಲೋಪ್ ಬಂತು. ಯಾಕೆ? ಪಾಸಿಟಿವ್ ನಂಬರ್ x ನ ಕೋಎಫಿಷಿಯಂಟ್. ಹಾಗಾಗಿ ಈಗ ಬಿ ಚೇಂಜ್ ಆದಷ್ಟು ವರ್ಟಿಕಲ್ ಪೊಸಿಷನ್ ಆಫ್ ದ ಲೈನ್ ಚೇಂಜ್ ಆಗುತ್ತೆ. ನೋಡಿ ಸ್ನೇಹಿತರೆ, ಬಿ ಇಲ್ಲಿ -3 ಇತ್ತು, ಹಾಗಾಗಿ ಇದ್ರ ಲೈನ್ ಇಲ್ಲಿಗೆ ಬಂತು. ಎರಡನೇದ್ರಲ್ಲಿ ಏನಾಯ್ತು, ಬಿ ವ್ಯಾಲ್ಯೂ ಇಲ್ಲ, ಹಾಗಾಗಿ 0ದಲ್ಲಿ ಹೋಯ್ತು. ನಂತರ ಬಿ ವ್ಯಾಲ್ಯೂ +3 ಬಂತು, ಹಾಗಾಗಿ ಏನಾಯ್ತು, ಇದು ಇದನ್ನ ಬಿಟ್ಟು ಬೇರೆ ಕಡೆನೆ ಲೈನ್ ಬಂದ್ಬಿಡ್ತು. ಅರ್ಥ ಆಯ್ತಾ ಸ್ನೇಹಿತರೆ? ಕನ್ಕ್ಲೂಷನ್ ಏನು? ಎ ಕಂಟ್ರೋಲ್ಸ್ ದ ಸ್ಲೋಪ್, ಬಿ ಕಂಟ್ರೋಲ್ಸ್ ದ ವರ್ಟಿಕಲ್ ಶಿಫ್ಟ್. ರೀತಿ ಲೈನ್ ಶಿಫ್ಟ್ ಆಗುತ್ತೆ, ಯಾಕಡೆಯಿಂದ ಯಾಕಡೆ ಮೂವ್ ಆಗುತ್ತೆ ಅನ್ನೋದನ್ನ ಬಿ ಕಂಟ್ರೋಲ್ ಮಾಡುತ್ತೆ. ಇಲ್ಲಿಗೆ ಈ ಕ್ವಶನ್ ಮುಗೀತು. ಮುಂದಿನ ಎಪಿಸೋಡ್ ನಲ್ಲಿ
ಲಾಸ್ಟ್ ಎಕ್ಸರ್ಸೈಸ್ ಇದೆಯಲ್ಲ ಅದನ್ನು ಸಹ ಕಂಪ್ಲೀಟ್ ಆಗಿ ಮುಗಿಸೋಣ. ಜೊತೆಗೆ ನಿಮಗೆ ತಕ್ಷಣ ಯಾವ ಲೆಸನ್ ಮಾಡಬೇಕು, ಸೈನ್ಸ್ ಮಾಡಬೇಕು, ಮ್ಯಾಥ್ಸ್ ಮಾಡಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ, ನೀವು ಹೇಳಿದ್ದನ್ನೇ ಮಾಡ್ತೀವಿ. ನೀವು ಯಾವುದೇ ಸ್ಕೂಲ್ ನಲ್ಲಿ ಓದಿದ್ರು ಸಹ ನಮ್ಮ ಗುರು ಅಕಾಡೆಮಿ ಸ್ಟೂಡೆಂಟ್ಸ್ ನೀವು ನಿಮ್ ಸ್ಕೂಲ್ ನಲ್ಲಿ ಟಾಪರ್ಸ್ ಆಗಬೇಕು, ಅದೇ ನಮ್ಮ ಉದ್ದೇಶ. ಆಲ್ ದಿ ಬೆಸ್ಟ್, ಬಾಯ್.